ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಕೊನೆಯ T20 ಪಂದ್ಯ ಹಲವು ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು, ಟೀಂ ಇಂಡಿಯಾ ಈ ರೋಚಕ ಪಂದ್ಯದಲ್ಲಿ ಎರಡನೇ ಸೂಪರ್ ಓವರ್ ನಲ್ಲಿ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಪಂದ್ಯ ಡ್ರಾ ಆದ ಕಾರಣ ಮೊದಲನೇ ಬಾರಿ ಸೂಪರ್ ಓವರ್ ಅನ್ನು ಆಡಿಸಲಾಯಿತು. ಆದರೆ ಸೂಪರ್ ಓವರ್ ಕೂಡ ಡ್ರಾ ಆದ ಕಾರಣ ಎರಡನೇ ಬಾರಿ ಸೂಪರ್ ಓವರ್ ಅನ್ನು ಆಡಿಸಲಾಯಿತು. ಆದರೆ ಎರಡನೇ ಸೂಪರ್ ಓವರ್ ನಲ್ಲಿ ಕೇವಲ 12 ರನ್ ಗಳನ್ನು ಡಿಪೆಂಡ್ ಮಾಡಿದ ರವಿ ಬಿಷ್ಣೋಯ್ ಅವರು ರೋಚಕ ರೀತಿಯಲ್ಲಿ ಭಾರತ ತಂಡಕ್ಕೆ ಭರ್ಜರಿ ಗೆಲುವನ್ನು ದೊರಕಿಸಿಕೊಟ್ಟಿದ್ದಾರೆ. ಪಂದ್ಯದ ಕೊನೆಯ ಬಾಲ್ ತನಕ ಎರಡೂ ತಂಡಗಳು ಜಿದ್ದಾಜಿದ್ದಿನ ಹೋರಾಟ ನಡೆಸಿದ್ದು, ಆದರೆ ಭಾರತ ಕೊನೆಗೂ ಈ ಪಂದ್ಯವನ್ನು ಭರ್ಜರಿಯಾಗಿ ಗೆಲ್ಲುವ ಮೂಲಕ 3 ಪಂದ್ಯಗಳ T20 ಸರಣಿಯಲ್ಲಿ 3-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಭಾರತದ ನೆಲದಲ್ಲಿ ಸತತ 17ನೇ ಸರಣಿಯನ್ನು ಗೆಲ್ಲುವ ಮೂಲಕ ಈಗ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ಹೌದು ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಮತ್ತೆ ರವಿ ಬಿಷ್ಣೋಯ್ ಅವರ ಆಟಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಭಾರತದ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಇಂದಿನ ಮಹತ್ವದ ಪಂದ್ಯದಲ್ಲಿ ಇನ್ನೊಮ್ಮೆ ಟಾಸ್ ಗೆದ್ದ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ ಮಾಡಲು ಆಯ್ದುಕೊಂಡರು. ಆದರೆ ಮೊದಲು ಬ್ಯಾಟಿಂಗ್ ಮಾಡಲು ಅವಕಾಶ ಪಡೆದ ಭಾರತ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಕೇವಲ 4 ರನ್ಗಳಿಗೆ ಕಳೆದುಕೊಂಡು ಆರಂಭದಲ್ಲಿಯೇ ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು. ನಂತರ ಬ್ಯಾಟಿಂಗ್ ಗೆ ಬಂದ ವಿರಾಟ್ ಕೊಹ್ಲಿ ಅವರು ಕೂಡ ಇಂದು ಖಾತೆ ತೆರೆಯುವ ಮುಂಚೆ ಪೆವಿಲಿಯನ್ ಸೇರಿಕೊಂಡರೆ, ಇನ್ಫಾರ್ಮ್ ಬ್ಯಾಟ್ಸ್ಮನ್ ಆಗಿದ್ದ ಶಿವಮ್ ಡುಬೆ ಅವರು ಕೂಡ ಕೇವಲ 1 ರನ್ ಗಳಿಸಿ ಅಜ್ಮದುಲ್ಲಾ ಅವರಿಗೆ ವಿಕೆಟ್ ನೀಡಿದರು. ನಂತರ ಈ ಸರಣಿಯಲ್ಲಿ ಮೊದಲ ಬಾರಿಗೆ ಅವಕಾಶ ಪಡೆದಿದ್ದ ಸಂಜು ಸ್ಯಾಮ್ಸನ್ ಅವರು ಕೂಡ ಖಾತೆ ತೆರೆಯುವ ಮುಂಚೆ ಔಟ್ ಆಗುವ ಮೂಲಕ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಲು ಪೂರ್ತಿ ಪ್ರಮಾಣದಲ್ಲಿ ವಿಫಲರಾದರು. ಈ ಹಂತದಲ್ಲಿ ಭಾರತ ತಂಡ ಕೇವಲ 22 ರನ್ಗಳಿಗೆ ಪ್ರಮುಖ 4 ವಿಕೆಟ್ ಗಳನ್ನು ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತ್ತು. ಒಂದು ಕಡೆ ವಿಕೆಟ್ ಗಳು ಉರುಳುತ್ತಾ ಸಾಗಿದರೆ, ನಾಯಕ ರೋಹಿತ್ ಶರ್ಮಾ ಅವರು ಏಕಾಂಗಿಯಾಗಿ ಹೋರಾಡಲು ಆರಂಭಿಸಿದರು. ಕಳೆದ 2 ಪಂದ್ಯದಲ್ಲಿ ಖಾತೆ ತೆರೆಯುವ ಮುಂಚೆಯೇ ಔಟ್ ಆಗಿದ್ದ ರೋಹಿತ್ ಶರ್ಮಾ ಅವರು ಇಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ರಿಂಕು ಸಿಂಗ್ ಅವರ ಜೊತೆ ಸೇರಿ ನಿಧಾನಗತಿಯಲ್ಲಿ ಜೊತೆಯಾಟವನ್ನು ನಡೆಸಲು ಆರಂಭಿಸಿದರು. ನಂತರ ಒಂದು ಸಲ ಕ್ರೀಸ್ ನಲ್ಲಿ ಸೆಟ್ ಆದ ಬಳಿಕ ತಮ್ಮ ಅಸಲಿ ಆಟವನ್ನು ಶುರು ಮಾಡಿಕೊಂಡ ಈ ಇಬ್ಬರು ಕೂಡ ಅಫ್ಘಾನಿಸ್ತಾನ್ ಬೌಲರ್ಸ್ ಗಳನ್ನು ಅಕ್ಷರಶಃ ಧೂಳಿಪಟ ಮಾಡಲು ಆರಂಭಿಸಿದರು. ಒಂದು ಕಡೆ ರಿಂಕು ಸಿಂಗ್ ಅವರು ಅಬ್ಬರಿಸುತ್ತಿದ್ದರೆ, ಇನ್ನೊಂದು ಕಡೆ ರೋಹಿತ್ ಶರ್ಮಾ ಅವರು ಬೌಂಡ್ರಿ ಮತ್ತೆ ಸಿಕ್ಸರ್ ಗಳ ಸುರಿಮಳೆಗೈಯಲು ಆರಂಭಿಸಿದರು. 22 ರನ್ಗಳಿಗೆ 4 ವಿಕೆಟ್ ಗಳನ್ನು ಕಳೆದುಕೊಂಡ ಭಾರತಕ್ಕೆ ಈ ಇಬ್ಬರು ಕೂಡ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ 190 ರನ್ಗಳ ಭರ್ಜರಿ ದಾಖಲೆಯ ಜೊತೆಯಾಟವನ್ನು ಒದಗಿಸಿಕೊಟ್ಟರು. ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ನಾಯಕ ರೋಹಿತ್ ಶರ್ಮಾ ಅವರು ಕೇವಲ 69 ಎಸೆತಗಳಲ್ಲಿ ಬರೋಬ್ಬರಿ 8 ಸಿಕ್ಸರ್ ಮತ್ತೆ 11 ಬೌಂಡ್ರಿಗಳ ನೆರವಿನಿಂದ 121 ರನ್ಗಳ ಸ್ಫೋಟಕ ಶತಕ ಸಿಡಿಸಿ ಅಜೇಯರಾಗಿ ಉಳಿದರೆ, ಇನ್ನೊಂದು ಕಡೆ ರಿಂಕು ಸಿಂಗ್ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ 39 ಎಸೆತಗಳಲ್ಲಿ 6 ಸಿಕ್ಸರ್ ಮತ್ತೆ 2 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 69 ರನ್ಗಳನ್ನು ಸಿಡಿಸುವ ಮೂಲಕ ಭಾರತ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಲು ಯಶಸ್ವಿಯಾದರು. ಇಷ್ಟೇ ಅಲ್ಲದೆ ಕೊನೆಯ ಓವರ್ ನಲ್ಲಿ ಭಾರತ ಬರೋಬ್ಬರಿ 36 ರನ್ಗಳನ್ನು ಸಿಡಿಸಿದ್ದು, ಅದರಲ್ಲೂ ರಿಂಕು ಸಿಂಗ್ ಅವರು ಕೊನೆಯ 3 ಬಾಲ್ ನಲ್ಲಿ 3 ಸಿಕ್ಸರ್ ಸಿಡಿಸಿ ಟೀಂ ಇಂಡಿಯಾದ ಹೊಸ ಮ್ಯಾಚ್ ಫಿನಿಷರ್ ಎಂಬ ಹೆಸರಿಗೆ ತಕ್ಕಂತೆ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಮಿಂಚಿದರು. ಅಂತಿಮವಾಗಿ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಗಳನ್ನು ಕಳೆದುಕೊಂಡು 212 ರನ್ಗಳನ್ನು ಗಳಿಸುವ ಮೂಲಕ ಅಫ್ಘಾನಿಸ್ತಾನ ತಂಡಕ್ಕೆ ಗೆಲ್ಲಲು 213 ರನ್ಗಳ ಗುರಿ ನೀಡಿತು. ನಂತರ 213 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಅಫ್ಘಾನಿಸ್ತಾನ ತಂಡಕ್ಕೆ ಆರಂಭಿಕ ಆಟಗಾರರಾದ ರೆಹಮದುಲ್ಲಾ ಗುರ್ಬಾದ್ ಮತ್ತೆ ಇಬ್ರಾಹಿಂ ಜರ್ದಾನ್ ಅವರು ಭರ್ಜರಿ ಬ್ಯಾಟಿಂಗ್ ನಡೆಸುವ ಮೂಲಕ ಮೊದಲ ವಿಕೆಟ್ಗೆ 93 ರನ್ಗಳ ಸ್ಫೋಟಕ ಆರಂಭವನ್ನು ದೊರಕಿಸಿಕೊಟ್ಟರು. ಅದ್ಭುತ ಬ್ಯಾಟಿಂಗ್ ನಡೆಸಿದ ರೆಹಮದುಲ್ಲಾ ಗುರ್ಬಾದ್ ಅವರು ಕೇವಲ 32 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತೆ 5 ಬೌಂಡ್ರಿಗಳ ನೆರವಿನಿಂದ 50 ರನ್ ಸಿಡಿಸಿ ಮಿಂಚಿದರೆ, ನಾಯಕ ಇಬ್ರಾಹಿಂ ಜರ್ದಾನ್ ಅವರು ಕೂಡ ಅಷ್ಟೇ ಅದ್ಭುತ ಬ್ಯಾಟಿಂಗ್ ನಡೆಸಿ ಅರ್ಧ ಶತಕ ಸಿಡಿಸಿ ಸಂಜು ಸ್ಯಾಮ್ಸನ್ ಅವರ ಅದ್ಭುತ ಸ್ಟಂಪಿಂಗ್ ಗೆ ಬಲಿಯಾದರು. ನಂತರ ಬ್ಯಾಟಿಂಗ್ ಗೆ ಬಂದ ಗುಲ್ಬಾದಿನ್ ಮತ್ತೆ ಮೊಹಮ್ಮದ್ ನಬಿ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಪಂದ್ಯವನ್ನು ಪೂರ್ತಿಯಾಗಿ ಅಫ್ಘಾನಿಸ್ತಾನ ಕಡೆಗೆ ತಿರುಗುವಂತೆ ಮಾಡಿದರು. ಅಫ್ಘಾನಿಸ್ತಾನ ತಂಡಕ್ಕೆ 20ನೇ ಓವರ್ ನಲ್ಲಿ ಗೆಲ್ಲಲು ಬರೋಬ್ಬರಿ 19 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಕೊನೆಯ ಓವರ್ ಅನ್ನು ಬೌಲಿಂಗ್ ಮಾಡಲು ಬಂದ ಮುಖೇಶ್ ಕುಮಾರ್ ಅವರು ತುಂಬಾ ಕಳಪೆ ಮಟ್ಟದ ಬೌಲಿಂಗ್ ಮಾಡುವ ಮೂಲಕ 18 ರನ್ಗಳನ್ನು ನೀಡಿ ಪಂದ್ಯವನ್ನು ಸೂಪರ್ ಓವರ್ ನತ್ತ ಕೊಂಡೊಯ್ದರು. ನಂತರ ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಅಫ್ಘಾನಿಸ್ತಾನ ಆಟಗಾರನಾದ ರೆಹಮದುಲ್ಲಾ ಗುರ್ಬಾದ್ ಮತ್ತೆ ಮೊಹಮ್ಮದ್ ನಬಿ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ 16 ರನ್ಗಳನ್ನು ಗಳಿಸಿ ಭಾರತ ತಂಡಕ್ಕೆ ಗೆಲ್ಲಲು 17 ರನ್ಗಳ ಗುರಿ ನೀಡಿದರು. ಆದರೆ ನಂತರ ಭಾರತದ ಪರ ಸೂಪರ್ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ನಾಯಕ ರೋಹಿತ್ ಶರ್ಮಾ ಅವರು 3ನೇ ಮತ್ತೆ 4ನೇ ಬಾಲ್ ನಲ್ಲಿ ಭರ್ಜರಿ ಸಿಕ್ಸರ್ ಸಿಡಿಸುವ ಮೂಲಕ ಪಂದ್ಯವನ್ನು ಮತ್ತೆ ಭಾರತದ ಕಡೆಗೆ ತಿರುಗಿಸಿದರು. ಭಾರತಕ್ಕೆ ಗೆಲ್ಲಲು ಕೊನೆಯ ಬಾಲ್ ನಲ್ಲಿ 2 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಕ್ರೀಸ್ ನಲ್ಲಿದ್ದ ಯಶಸ್ವಿ ಜೈಸ್ವಾಲ್ ಅವರು ಕೇವಲ 1 ರನ್ಗಳನ್ನು ಗಳಿಸಿ ಮತ್ತೆ ಪಂದ್ಯವನ್ನು ಸೂಪರ್ ಓವರ್ ಆಗುವಂತೆ ಮಾಡಿದರು. ನಂತರ 2ನೇ ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ನಾಯಕ ರೋಹಿತ್ ಶರ್ಮಾ ಅವರು ಮೊದಲನೇ ಬಾಲ್ ನಲ್ಲಿ ಸಿಕ್ಸರ್ ಮತ್ತೆ 2ನೇ ಬಾಲ್ ನಲ್ಲಿ ಬೌಂಡ್ರಿ ಸಿಡಿಸುವ ಮೂಲಕ ಭಾರತ ತಂಡಕ್ಕೆ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು. ಆದರೆ ನಂತರ ಸತತ ಭಾರತ 2 ವಿಕೆಟ್ ಗಳನ್ನು ಕಳೆದುಕೊಂಡ ಕಾರಣ ಅಫ್ಘಾನಿಸ್ತಾನ ತಂಡಕ್ಕೆ 2ನೇ ಸೂಪರ್ ಓವರ್ ನಲ್ಲಿ ಗೆಲ್ಲಲು 12 ರನ್ಗಳ ಗುರಿ ನೀಡಲಾಯಿತು. ನಂತರ 12 ರನ್ಗಳ ಗುರಿ ಬೆನ್ನಟ್ಟಿದ ಅಫ್ಘಾನಿಸ್ತಾನ ತಂಡ ರವಿ ಬಿಷ್ಣೋಯ್ ಅವರ ಘಾತಕ ಬೌಲಿಂಗ್ ದಾಳಿಗೆ ನಲುಗಿ ಸತತ 2 ವಿಕೆಟ್ ಗಳನ್ನು ನೀಡಿ ರೋಚಕ ರೀತಿಯಲ್ಲಿ ಸೋಲನ್ನು ಅನುಭವಿಸಿತು. ಮತ್ತೆ ಭಾರತ ತಂಡ ಈ ಪಂದ್ಯವನ್ನು ಭರ್ಜರಿಯಾಗಿ ಗೆಲ್ಲುವ ಮೂಲಕ 3 ಪಂದ್ಯಗಳ T20 ಸರಣಿ
ಸರಣಿಯಲ್ಲಿ 3-0 ಅಂತರದಿಂದ ಗೆದ್ದು ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಲು ಯಶಸ್ವಿಯಾಗಿದೆ. ಸದ್ಯ ವಿಶ್ವಕಪ್ನ ಮೊದಲು ಭಾರತ ತಂಡ ಇನ್ನೊಮ್ಮೆ ಭರ್ಜರಿಯಾಗಿ ಸರಣಿಯನ್ನು ಗೆದ್ದು ಬೀಗಿದ್ದು ಇದು ಭಾರತದ ಪಾಲಿಗೆ ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತದ ಇಂದಿನ ಅದ್ಭುತ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.